ಬೆಂಗಳೂರಿನ ಸಿಎಂ ಕಾವೇರಿ ನಿವಾಸದ ಬಳಿ ಗಡ್ಡಧಾರಿ ವೃದ್ಧನೋರ್ವ ಹೈಡ್ರಾಮಾ ನಡೆಸಿದ್ದಾರೆ. ಸಿಎಂ ಭೇಟಿಗೆ ಬಿಡದ ಪೊಲೀಸರ ಮೇಲೆ ಕೆರಳಿದಂತ ವ್ಯಕ್ತಿ ಬ್ಯಾಗ್ನಲ್ಲಿ ಬಾಂಬ್ ಇದೆ, ಮುಟ್ಟಬೇಡಿ ಎಂದಿದ್ದಾರೆ. ಈ ಮಾತು ಕೇಳಿ ಪೊಲೀಸರೇ ತಬ್ಬಿಬ್ಬಾಗ್ಬಿಟ್ರು. ಕೊನೆಗೆ ಸಮಾಧಾನ ಮಾಡಿದ ಬಳಿಕ ಪೊಲೀಸರು ವೃದ್ಧನ ಮನವಿಯನ್ನು ಸ್ವೀಕರಿಸಿದ್ದಾರೆ. ಮೂಡ ಹಗರಣದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಪರ ರಾಜ್ಯ ಕಾಂಗ್ರೆಸ್ ನಾಯಕರು ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಗಟ್ಟಿಯಾಗಿ ನಿಂತಿದೆ. ಯಾವುದೇ ಅಡೆತಡೆ ಬಂದರೂ ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಅಂತ ಸಚಿವರಾದಿಯಾಗಿ ಹೈಕಮಾಂಡ್ ನಾಯಕರು ಹೇಳ್ತಾನೆ ಬಂದಿದ್ದಾರೆ. ಆದರೆ ಈಗ ಸಿದ್ದರಾಮಯ್ಯನವರಿಗೆ ಬೆಂಬಲ ಅಂದ್ರೂ ಕೂಡ ಮುಂದೆ ಬದಲಾವಣೆ ಪರ್ವ ಆರಂಭ ಆಗಲಿದೆಯಾ ಅನ್ನೋ ಅನುಮಾನ ಮೂಡಿದೆ. ನಿನ್ನೆ ನಡೆದ ಹೈಕಮಾಂಡ್ ಸಭೆಯಲ್ಲಿ ಸಂಪುಟ ಪುನರಚನೆ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ ಎನ್ನಲಾಗಿದೆ. ಸಂಪುಟದಿಂದ ಕೆಲ ಸಚಿವರನ್ನ ಕೈ ಬಿಡುವ ಬಗ್ಗೆ ಚರ್ಚೆ ನಡೆದಿದ್ದು, ಈ ಬಗ್ಗೆ ಚರ್ಚಿಸೋದಕ್ಕೆ ಮತ್ತೆ ದೆಹಲಿಗೆ ಬರೋದಾಗಿ ಸಿಎಂ ತಿಳಿಸಿದ್ದಾರೆ ಅಂತ ಹೇಳಲಾಗಿದೆ. ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ಸಂಬಂಧ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಸಿದ್ದು, ಅಪ್ಪ ಮಗನ ಬಗ್ಗೆ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಅಪ್ಪ ಲೈಂಗಿಕ ಕಿರುಕುಳ ನೀಡಿದರೆ ಮಗ ಅತ್ಯಾಚಾರ ನಡೆಸಿದ್ದಾನೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ತಾಯಿ ಭವಾನಿ ಮನೆಯಲ್ಲಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ಅತ್ಯಾಚಾರ ಮಾಡಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಯಾರಿಗೂ ಹೇಳಬೇಡ, ನಿನ್ನ ಪತಿಯನ್ನ ಜೈಲಿಗೆ ಕಳಿಸ್ತೀನಿ ಅಂತ ಸಂತ್ರಸ್ತೆಗೆ ಬೆದರಿಕೆ ಹಾಕಿದ್ದಾನಂತೆ. ಅಲ್ಲದೆ ಸಂತ್ರಸ್ತೆ ಪುತ್ರಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ಪ್ರಜ್ವಲ್ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಂತೆ. ಇದಾದ ಬಳಿಕ ಸಾಕ್ಷ್ಯ ನಾಶ ಮಾಡುವ ಸಲುವಾಗಿಯೇ ವಿದೇಶಕ್ಕೆ ತೆರಳಿದ್ದ ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಇದೆ. ಬೆಂಗಳೂರಿನ ಜನ ರಾಜಕಾಲುವೆ ನೀರಿನಲ್ಲಿ ಬೆಳೆದಂತ ತರಕಾರಿ ಸೊಪ್ಪು ತಿಂತಾ ಇದ್ದಾರೆ. ನಗರದ ಕೆಆರ್ ಪೇಟೆ ಬಳಿಯ ಡಿ ಚನ್ನಸಂದ್ರ ಸುತ್ತಮುತ್ತ 10 ಎಕರೆಯಲ್ಲಿ ಕೃಷಿ ಮಾಡ್ತಾ ಇದ್ದು, ರಾಜಕಾಲುವೆ ನೀರಿಗೆ ಅನಧಿಕೃತವಾಗಿ ಮೋಟಾರ್ ಅನ್ನು ಅಳವಡಿಸಿ ಗಬ್ಬೆದ್ದು ನಾರುವ ನೀರಿನಲ್ಲೇ ರಾಶಿ ರಾಶಿ ಸೊಪ್ಪು ಬೆಳೀತಾ ಇದ್ದಾರೆ. ಈ ತರಕಾರಿ ನೇರವಾಗಿ ಮಾರ್ಕೆಟ್ನಲ್ಲಿ ಮಾರಾಟ ಆಗ್ತಾ ಇದೆ. ತುಮಕೂರಿನ ಪಾವಗಡ ತಾಲೂಕಿನ ಗುಟ್ಟಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನೀರಿಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಕುಡಿಯೋಕ್ಕೂ ಹಾಗೆ ಶೌಚಾಲಯಕ್ಕೂ ನೀರಿಲ್ಲದೆ ಸಮಸ್ಯೆ ಉಂಟಾಗಿದೆ. 2 ತಿಂಗಳಿಂದ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ಪದಾರ್ಥ ನೀಡಿ ಯುವತಿ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಈ ಕೇಸ್ ಸಂಬಂಧ ಪ್ರಮುಖ ಆರೋಪಿ ಅಲ್ತಾಫ್ ಸೇರಿ 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸಂತ್ರಸ್ತೆ ಉಡುಪಿಯ ಜೇನು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದು, ಇನ್ಸ್ಟಾಗ್ರಾಂನಲ್ಲಿ ಆರೋಪಿ ಅಲ್ತಾಫ್ 3 ತಿಂಗಳಿನಿಂದ ಪರಿಚಯ ಆಗಿತ್ತು. ಶುಕ್ರವಾರ ಸಂತ್ರಸ್ತೆಗೆ ಕರೆ ಮಾಡಿದ್ದಂಥ ಆರೋಪಿ ಅಲ್ತಾಫ್ ಬಾ ಅಂತ ಕರೆದಿದ್ದಾನಂತೆ. ಅಲ್ತಾಫ್ ಕರೆ ಮೇರೆಗೆ ಬಂದಂಥ ಯುವತಿಯನ್ನು ಅಪಹರಿಸಿ ಕಾರ್ನಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಾರ್ಕಳ ಯುವತಿಯ ಅತ್ಯಾಚಾರ ಪ್ರಕರಣ ಭಾರೀ ಸಂಚಲನ ಮೂಡಿಸಿದೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಯುವತಿಯನ್ನ ಆರೋಪಿಗಳು ಪಿಕ್ ಮಾಡಿದ್ದರು. ಕಾರ್ನಲ್ಲಿಯೇ ಕಾರ್ಕಳದ ಕೆಲ ಸ್ಥಳಗಳಿಗೆ ಸುತ್ತಾಡಿಸಿದ್ದಾರೆ. ಅಲ್ತಾಫ್ ಮಧ್ಯಾಹ್ನ 1 ಗಂಟೆಗೆ ಆಕೆಯನ್ನ ರಂಗನಪಾಲ್ಕೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ತುಮಕೂರು ಜಿಲ್ಲೆ ಜಂಪೇನಹಳ್ಳಿ ಗ್ರಾಮದಲ್ಲಿ ಕೆರೆ ಒತ್ತುವರಿಯನ್ನ ತೆರವುಗೊಳಿಸಲಾಯಿತು. ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಕೆರೆ ಪಕ್ಕ ಒತ್ತುವರಿಯಾಗಿದ್ದ 14 ಗುಂಟೆ ಜಾಗವನ್ನು ತೆರವುಗೊಳಿಸಲಾಯಿತು. ಈ ಹಿಂದೆ ಹಲವು ಬಾರಿ ಅಧಿಕಾರಿಗಳು ಪ್ರಯತ್ನಿಸಿದ್ರು, ಈ ಕಾರ್ಯ ಆಗಿರಲಿಲ್ಲ. ವಿಶ್ವವಿಖ್ಯಾತ ಮೈಸೂರು ದಸರಾ ಗಜಪಡೆಗೆ ದೇವರಾಜ ಮೊಹಲ್ಲಾದಲ್ಲಿರುವಂತಹ ಸಾಯಿ ಕೇಂದ್ರದಲ್ಲಿ ತೂಕ ಮಾಪನವನ್ನು ಮಾಡಲಾಯಿತು. ಅರಮನೆಯಿಂದ ಕಾಲ್ನಡಿಗೆಯಲ್ಲಿ ಬಂದಂಥ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ವಿಶೇಷ ಆಹಾರ ನೀಡುವ ಮುನ್ನ ತೂಕ ಮಾಪನ ಮಾಡಲಾಯಿತು. ದಸರಾ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ಆನೆ 5560 ಕೆಜಿ ತೂಕ ಇದೆ. ವರಲಕ್ಷ್ಮಿ ಆನೆ 3495 ಕೆಜಿ ಇದೆ. ಭೀಮಾ ಆನೆ 4925 ಕೆಜಿ ಇದೆ. ಏಕಲವ್ಯ ಆನೆ 4730 ಕೆಜಿ, ಹಾಗೆ ಲಕ್ಷ್ಮಿ ಆನೆ 2480 ಕೆಜಿ ತೂಕ ಇದೆ. ಇನ್ನು ರೋಹಿತ್ ಆನೆ 3625 ಕೆಜಿ, ಗೋಪಿ ಆನೆ 4970 ಕೆಜಿ, ಕಂಜನ್ ಆನೆ 4515 ಕೆಜಿ, ಹಾಗೆ ಧನಂಜಯ 5155 ಕೆಜಿ ತೂಕ ಇದೆ. ಮಳೆ ಗಾಳಿ ಇಲ್ಲದೆ ಹೋದ್ರೂ ಬೆಂಗಳೂರಿನಲ್ಲಿ ಮರಗಳು ಬೀಳುತ್ತಾ ಇವೆ. ಬೆಳಗ್ಗೆ ನಗರದ ಚಾಲುಕ್ಯ ಸರ್ಕಲ್ ಮೈಸೂರು ಬ್ಯಾಂಕ್ ರಸ್ತೆಯ ಮೇಲೆ ಒಂದು ಮರ ಬಿದ್ದುಬಿಡ್ತು. ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಿದ್ರು. ಮರ ಬಿದ್ದಿದೆ ಅಂತ ಮಾಹಿತಿ ಕೊಟ್ಟರು. ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿ ಸುಳಿವೇ ಇರಲಿಲ್ಲ. ಅಧಿಕಾರಿಗಳ ವಿರುದ್ಧ ಜನ ಕಿಡಿಕಾರಿದ್ರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬೆಳಗ್ಗೆಯಿಂದಲೇ ಜಿಟಿ ಮಳೆ ಸುರಿತಾ ಇದೆ. ಕಳೆದ ಕೆಲ ದಿನಗಳಿಂದ ಬಿಡುವು ನೀಡಿದ್ದಂಥ ವರುಣ ಕಾಟ ಕೊಡ್ತಾ ಇದ್ದಾನೆ. ಮತ್ತೆ ಜಿಟಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮಂತ್ರಾಲಯದಲ್ಲಿ ರಾಯರ 353ನೇ ಆರಾಧನಾ ಮಹೋತ್ಸವಕ್ಕೆ ಇವತ್ತು ತೆರೆ ಬಿದ್ದಿದೆ. ಕಳೆದೊಂದು ವಾರದಿಂದ ನಡೆದ ಸಪ್ತರಾತ್ರೋತ್ಸವದಲ್ಲಿ ಸುಮಾರು 67 ಲಕ್ಷ ಭಕ್ತರು ಭಾಗಿಯಾಗಿ ರಾಯರ ಕೃಪೆಗೆ ಪಾತ್ರರಾಗಿದ್ದಾರೆ. ಜಗಮಗಿಸುವ ವಿದ್ಯುತ್ ದೀಪಗಳು ಹಾಗೆ ಇನ್ನಿತರ ಶಿಲ್ಪಕಲೆಗಳಿಗೆ ಭಕ್ತರು ಫಿದಾ ಆಗಿದ್ದಾರೆ. ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದಂಥ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಹಿನ್ನೆಲೆ ಆಸ್ಪತ್ರೆಗೆ ಸಿಆರ್ಪಿಎಫ್ ಭದ್ರತೆಯನ್ನು ನೀಡಲಾಗಿದೆ.
ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಕಾಲೇಜಿಗೆ ಭದ್ರತೆಯನ್ನು ಹಾಕಲಾಗಿದೆ. ಸಿಐಎಸ್ಎಫ್ ಡಿಐಜಿ ಹಾಗೆ ಇತರೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟು ಭದ್ರತೆಯ ಪರಿಶೀಲನೆ ನಡೆಸಿದ್ದಾರೆ. ಕೋಲ್ಕತ್ತಾ ರೇಪ್ ಆರೋಪಿ ಸಂಜಯ್ ರಾಯ್ ತಾಯಿ ಮೌನ ಮುರಿದಿದ್ದಾರೆ. ಯಾವುದೋ ಪ್ರಭಾವದಿಂದ ನನ್ನ ಮಗ ಈ ಕೃತ್ಯ ಎಸಗಿದ್ದಾನೆ ಅಂತ ಹೇಳಿದ್ದಾರೆ. ಯಾರೋ ಆತನನ್ನ ಸಿಕ್ಕಾಕ್ಸಿದ್ದಾರೆ ಎಂದಿರುವ ಅವರು ಶಾಲೆಯಲ್ಲಿ ಆತ ಟಾಪರ್ ಆಗಿದ್ದ, ಅಲ್ಲದೆ ಬಾಕ್ಸಿಂಗ್ ಕಲಿತಾ ಇದ್ದ ಅಂತಲೂ ಕೂಡ ಸಂಜಯ್ ರಾಯ್ ತಾಯಿ ತಿಳಿಸಿದ್ದಾರೆ. ಯಾರೊಂದಿಗೂ ಅನುಚಿತವಾಗಿ ಆತ ವರ್ತಿಸ್ತಾ ಇರಲಿಲ್ಲ ಅಂತ ತಿಳಿಸಿದ್ದಾರೆ. ಬಂಗಾಳಿ ನಟಿ ಪಾಯಲ್ ಮುಖರ್ಜಿ ಮೇಲೆ ಬೈಕ್ ಸವಾರ ಹಲ್ಲೆ ನಡೆಸಿದ್ದಾನೆ. ಕೋಲ್ಕತ್ತಾದಲ್ಲಿ ನಿನ್ನೆ ಸಂಜೆ ಪಾಯಲ್ ಮುಖರ್ಜಿ ಅವರ ಕಾರು ಮತ್ತು ಬೈಕ್ ನಡುವೆ ಸಣ್ಣ ಡಿಕ್ಕಿ ಆಗಿದೆ. ಇದರಿಂದ ರೊಚ್ಚಿಗೆದ್ದ ಬೈಕ್ ಸವಾರ ಪಾಯಲ್ ಮುಖರ್ಜಿ ಅವರ ಕಾರಿಗೆ ಹಾನಿ ಮಾಡಿದ್ದಾನೆ. ಅವಾಚ್ಯ ಶಬ್ದದಿಂದ ಬೈದಾಡಿಕೊಂಡು ಗಾಜು ಒಡೆದು ಆಕೆ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ದೇಶದ ಮೊದಲ ಮರುಬಳಕೆ ಹೈಬ್ರಿಡ್ ರಾಕೆಟ್ ಉಡಾವಣೆ ಮಾಡಲಾಗಿದೆ. ಚೆನ್ನೈನ ಸ್ಪೇಸ್ ಝೋನ್ ಸಿದ್ಧಪಡಿಸಿದಂಥ ಈ ರಾಕೆಟ್ ಅನ್ನು ಚೆನ್ನೈನ ತಿರುವಿದ್ ಅಂದೈನಲ್ಲಿ ಮೊಬೈಲ್ ಲಾಂಚರ್ ಮುಖೇನವಾಗಿ ಉಡಾವಣೆ ಮಾಡಲಾಗಿದೆ. ಈ ರಾಕೆಟ್ 53 ಸಣ್ಣ ಉಪಗ್ರಹಗಳನ್ನು ನಭಕ್ಕೆ ಕೊಂಡೊಯ್ದಿದೆ. 3.5 ಮೀಟರ್ ಉದ್ದ 80 kg ತೂಕದ ಈ ರಾಕೆಟ್ 70% ಮರುಬಳಕೆ ಮಾಡಬಹುದಾಗಿದೆ.